ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಅಮೃತಾಯ ನಮಃ. ಓಂ ಯುಧ್ಮೋ ಅನರ್ವಾ ಖಜಕೃತ್ ಸಮದ್ವಾ ಶೂರಃ ಸತ್ರಾಷಾಟ್ ಜನುಷೇಮ ಶಾಳ್ಹಃ ವ್ಯಾಸ ಇಂದ್ರಃ ಪೃತನಾಃ ಸ್ವೋಜಾ ಅಧಾ ವಿಶ್ವಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 380ನೇಯ ಭಾಗ ಇದು. ಇಲ್ಲಿ 122ನೇಯ ಅಮೃತ ಎಂಬ ನಾಮ ವಿಷ್ಣು ಸಹಸ್ರನಾಮ ಸ್ತೋತ್ರದ್ದು, ಅದರ ಶ್ರವಣವನ್ನು ನಾವೀಗ ಮಾಡಲಿಕ್ಕೆ ತೊಡಗಿದ್ದೇವೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಬೃಹತಿ ಮಂತ್ರದ ಅರ್ಥವನ್ನು ಕೂಡ ನೋಡಲಿಕ್ಕೆ ತೊಡಗಿದ್ದೇವೆ. ಮೊದಲು ಅಮೃತ ಎಂಬ ಶಬ್ದಕ್ಕೆ ಏನು ಅರ್ಥ ಆಗ್ತದೆ ಅಂತ ಅನ್ನೋದನ್ನ ನೋಡೋಣ. ಸಮಸ್ತ ಪ್ರಪಂಚದಲ್ಲಿ ಎಲ್ಲ ಅರ್ಥಗಳಲ್ಲಿ, ಮುಖ್ಯಾರ್ಥದಲ್ಲಿ ಯಾವುದೇ ರೀತಿಯಾದ ನಾಶವಿಲ್ಲದವನು ಮತ್ತೆ ಅತ್ಯಂತ ಮುಖ್ಯವಾಗಿ ನಿತ್ಯ ಮುಕ್ತನಾದವನು ಈ ಪರಮಾತ್ಮ. ಅದಕ್ಕಾಗಿ ಆತ ಅಮೃತ. ಅಂದರೆ ಅಕಾರವಾಚ್ಯನಾದ ಪರಮಾತ್ಮ ತಾನೇ ಸ್ವಯಂ. ತನ್ನನ್ನು ತಾನು ತಿಳಿದವನು. ಮತ್ತು ಅಂದ್ರೆ ಅಂತಕ, ಜಗತ್ತೆಲ್ಲದಕ್ಕೂ ಕೂಡ ಅಂತವನ್ನು ಹಾಡುವವನು. ಋತ ಅಂದ್ರೆ ಎಲ್ಲರಿಂದಲೂ ಪ್ರಾಪ್ಯನಾದವನು. ಈ ಎಲ್ಲ ಕಾರಣಗಳಿಂದ ಅಮೃತ ಅಂತ ಆತನನ್ನ ವರ್ಣಿಸ್ತಾರೆ. ಅಂದ್ರೆ ಅಧಿಕ ಅಂತನೂ ಒಂದು ಅರ್ಥವನ್ನ ಕೆಲವರು ವ್ಯಾಖ್ಯಾನ ಮಾಡಿದ್ದಾರೆ. ಅಧಿಕವಾದ ಋತ ಅಂದ್ರೆ ಸುಖ ಉಳ್ಳವನು ಈ ಪರಮಾತ್ಮ. ಮತ್ತೆ ಅಧಿಕವಾದ ಸುಖವನ್ನ ನಮಗೆ ಕೊಡುವಂಥವನು ಕೂಡ ಅವನೇ ಆಗಿದ್ದಾನೆ. ಆದ್ರಿಂದ ಆತ ಅಮೃತ. ಮುಂದೆ ಮೃತ ಅಂದ್ರೆ ಮರಣ. ಯಾವ ಭಗವಂತನನ್ನ ತಿಳಿದರೆ ಮರಣ ಸಾಧಕನಿಗೆ ತಪ್ತದೋ ಆತನನ್ನೇ ಅಮೃತ ಅಂತ ಹೇಳಬೇಕು. ಜನನ ಮರಣಗಳ ಚಕ್ರವನ್ನ ತಪ್ಪಿಸುವಂತಹ ತತ್ವಜ್ಞಾನವನ್ನ ನಮಗೆ ಕೊಡುವವನು ಈ ಪರಮಾತ್ಮ. ಆ ತತ್ವಜ್ಞಾನ ಉಳ್ಳವನೂ ಹೌದು, ತತ್ವಜ್ಞಾನವನ್ನು ನಮಗೆ ಕೊಡುವವನು ಹೌದು. ಇನ್ನೊಂದು ಅರ್ಥ ಅಂದ್ರೆ ಪರಮಾತ್ಮ, ಅಕಾರವಾಚ್ಯನಾದ ಪರಮಾತ್ಮ. ಅಂದ್ರೆ ಲಕ್ಷ್ಮೀದೇವಿ. ಅವರಿಬ್ಬರ ಕುರಿತಾದಂತಹ, ತನ್ನನ್ನು ಕುರಿತಾದಂತಹ ಮತ್ತು ತನ್ನ ಪತ್ನಿಯಾದ ಲಕ್ಷ್ಮೀದೇವಿಯ ಕುರಿತಾದಂತಹ ಶುದ್ಧವಾದ ತತ್ವಜ್ಞಾನವನ್ನು ಅವನೇ ಹೊಂದಿದ್ದಾನೆ. ಮತ್ತೆ ಆ ತತ್ವಜ್ಞಾನವನ್ನ ನಮಗೆ ಕೊಡುವವನು ಕೂಡ ಅವನೇ ಆಗಿದ್ದಾನೆ. ಇದಿಷ್ಟು ಅರ್ಥಗಳು ಆ ಅಮೃತ ಎಂಬ ಶಬ್ದದಿಂದ ಸ್ಥೂಲವಾಗಿ ನಮಗೆ ತಿಳಿದು ಬರ್ತವೆ. ಮುಂದೆ ಈ ಮಂತ್ರಕ್ಕೆ ಸಾಯಣಾಚಾರ್ಯರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂತನ್ನೋದನ್ನ, ರಘುನಾಥ ಸ್ವಾಮಿಗಳು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂತನ್ನೋದನ್ನ, ಹಾಗೆ ಭಗವಂತಾಚಾರ್ಯ ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂತನ್ನೋದನ್ನ ನೋಡೋಣ. ಮೂಲ ಋಗ್ವೇದದಲ್ಲಿ ಈ ಮಂತ್ರದ ಸ್ವರೂಪ ಈ ಥರ ಇದೆ. ಯುಧ್ಮೋ ಅನರ್ವಾ ಖಜಕೃತ್ ಸಮದ್ವಾ ಶೂರಂ ಸತ್ರಾಷಾಡ್ ಜನುಷೇ ಮಷಾಳ್ಹಃ ವ್ಯಾಸ ಇಂದ್ರಃ ಪೃತನಾಃ ಸ್ವೋಜಾಃ ಅಧಾ ವಿಶ್ವಂ ಶತ್ರುಯಂತಂ ಜಘಾನ ಅಂತ ಮಂತ್ರ. ಅದರಲ್ಲಿ ಅಧಾ ವಿಶ್ವಂ ಅನ್ನುವವರೆಗೆ ಮಾತ್ರ ಇಲ್ಲಿ ಬೃಹತಿ ಛಂದಸ್ಸಿನ ಸಂಪಾದನೆಗಾಗಿ ಮೂಲ ಮಂತ್ರವನ್ನ ಸಂಪಾದಿಸಿ ಇಟ್ಟುಕೊಂಡಿದ್ದಾರೆ. ಆದ್ದರಿಂದ ಯುಧ್ಮೋ ಅನರ್ವಾ ಅಲ್ಲಿಂದ ಪ್ರಾರಂಭಿಸಿ ಅಧಾ ವಿಶ್ವಂ ಅನ್ನುವವರೆಗೆ ನಾವೀಗ ಪ್ರಕೃತ ಪ್ರಸಂಗದಲ್ಲಿ ನೋಡಬೇಕಾದಂತಹ ಒಂದು ಬೃಹತಿ ಮಂತ್ರ ಇದು.
ಯುದ್ಧ ಅಂದ್ರೆ ಯೋಧ, ಯುದ್ಧ ಮಾಡುವವನು. ಅನರ್ವ, ಇದು ಸಾಯಣಾಚಾರ್ಯ ಬರೆದಿರುವ ಅರ್ಥ. ಯುದ್ಧದಲ್ಲಿ ಎಂದೂ ಪರಾಂಗುಖ ಆಗದೇ ಇದ್ದವನು. ಯುದ್ಧದಲ್ಲಿ ಆತನನ್ನ ಸೋಲಿಸಬೇಕು ಅಂತ ಯಾರೂ ಕೂಡ ಬರುವುದು ಸಾಧ್ಯ ಇಲ್ಲ, ಧೈರ್ಯದಿಂದ ಬರುವುದು ಸಾಧ್ಯ ಇಲ್ಲ. ಖಜಕೃತ್ ಅಂದ್ರೆ ಯುದ್ಧ ಮಾಡುವವನು ಅಂತಾನೆ ಅರ್ಥ. ಸಮತ್ ಅಂದ್ರೆ ಕಲಹ, ಕಲಹವುಳ್ಳವನು, ಯುದ್ಧದಲ್ಲಿ ಪಾಲ್ಗೊಳ್ಳುವವನು ಅಂತಾನೆ ಅದರ ಅರ್ಥ. ಶೂರ ಅಂದ್ರೆ ಶೌರ್ಯ ಗುಣವುಳ್ಳವನು. ಜನುಷ ಅಂದ್ರೆ ಜನ್ಮದಿಂದಲೇ ಸ್ವಾಭಾವಿಕವಾಗಿಯೇ ಸತ್ರಾಷಾಟ್ ಅನೇಕರನ್ನ ಸೋಲಿಸಬಲ್ಲವನು. ಅಷಾಢ ಯಾರಿಗೂ ತಾನು ಮಣಿಯದವನು. ಸೋಜ ಅಂದ್ರೆ ಮಹಾ ಶಕ್ತಿಶಾಲಿಯಾದವನು. ಅಂತಹ ಭಗವಂತ ಪೃತನಾಹ ಅಂದ್ರೆ ಶತ್ರುಗಳ ಸೈನ್ಯವನ್ನ ವ್ಯಾಸೆ ಹೊಡೆದು ಓಡಿಸ್ತಾನೆ. ಮತ್ತೆ ಈ ವಿಶ್ವವನ್ನೆಲ್ಲ ಮೀರಿ ನಿಂತಿದ್ದಾನೆ. ಇದು ಸಾಯಣಾಚಾರ್ಯರು ಆ ಮಂತ್ರಕ್ಕೆ ಹೇಳಿರುವಂತಹ ಅರ್ಥ. ಹೆಚ್ಚು ಕಡಿಮೆ ಅದೇ ಜಾಡಿನಲ್ಲಿ ರಘುನಾಥ ಸ್ವಾಮಿಗಳು ಕೂಡ ಅರ್ಥವನ್ನ ಬರೆದಿದ್ದಾರೆ. ಯುದ್ಧ ಅಂದ್ರೆ ಯೋಧ. ಯುದ್ಧ ಧಾತುವಿಗೆ ಮಕ್ ಪ್ರತ್ಯಯ ಬಂದು ಯುದ್ಧ ಅಂತ ಹೀಗೆ ಶಬ್ದ ನಿಷ್ಪನ್ನ ಆಗಿದೆ. ಅರ್ವ ಅಂದ್ರೆ ಗಂತ. ಋಗತ ಒಂದು ಧಾತು ಇದೆ. ಅರ್ವ ಅನ್ನೋ ಶಬ್ದಕ್ಕೆ ಮಾತ್ರ ಸಾಯಣಾಚಾರ್ಯ ಹೇಳಿದ ಅರ್ಥಕ್ಕಿಂತ ಬೇರೆ ಅರ್ಥವನ್ನ ಇಲ್ಲಿ ರಘುನಾಥ ಸ್ವಾಮಿಗಳು ಹೇಳ್ತಾರೆ. ಅರ್ವ ಅಂದ್ರೆ ಗಂತ, ಹೋಗುವವನು ಅಂತ ಅರ್ಥ. ಹೋಗುವುದು ಎಲ್ಲಿಗೆ ಅಂದ್ರೆ ಲೋಕಾಂತರಕ್ಕೆ ಹೋಗುವುದು, ಬೇರೆ ಲೋಕಕ್ಕೆ ಹೋಗುವವನಿಗೆ ಅರ್ವ ಅಂತ ಹೀಗೆ ವರ್ಣಿಸ್ತಾರೆ. ಇಲ್ಲಿಂದ ಈ ಲೋಕದಲ್ಲಿ ಇದ್ದವನು ಸತ್ತು ಬೇರೆ ಲೋಕಕ್ಕೆ ಹೋಗುವವನನ್ನ ಅರ್ವ ಅಂತ ಹೀಗೆ ಹೇಳ್ತಾರೆ. ಹಾಗಾದ್ರೆ ಅನರ್ವ ಅಂದ್ರೆ ಸತ್ತು ಬೇರೆ ಕಡೆ ಬೇರೆ ಲೋಕಕ್ಕೆ ಹೋಗದೇ ಇರುವವನು ಅಂತ ಅರ್ಥ. ಅಮೃತ ಅಂತ ಅರ್ಥ. ಅಮೃತ ಎಂಬ ಶಬ್ದದ ಅರ್ಥವನ್ನ ಈ ಮಂತ್ರ ಹೇಳಬೇಕಾಗಿದೆ. ಆದ್ರಿಂದ ಯಾರು ಮರಣವನ್ನು ಹೊಂದಿ ಬೇರೆ ಲೋಕಕ್ಕೆ ಹೋಗ್ತಾನೋ ಅವನು ಅರ್ವ. ಯಾರಿಗೆ ಆ ಮರಣ ಇಲ್ಲವೋ, ಬೇರೆ ಲೋಕಕ್ಕೆ ಹೋಗುವ ಪ್ರಸಂಗವಿಲ್ಲವೋ ಅವನು ಅನರ್ವ ಅನ್ನುವ ಅರ್ಥವನ್ನ ರಘುನಾಥ ಸ್ವಾಮಿಗಳು ವರ್ಣನೆ ಮಾಡ್ತಾರೆ. ಖಜ ಅಂದ್ರೆ ಯುದ್ಧ. ಆ ಯುದ್ಧವನ್ನ ಮಾಡುವಂಥವನು ಅಂತ ಅದೇ ಅರ್ಥವನ್ನೇ ಅವರು ಕೂಡ ವರ್ಣನೆ ಮಾಡಿದ್ದಾರೆ. ಸಮತ್ ಅಂದ್ರೆ ಸಮದ್ವ ಅಂದ್ರೆ ಕಲಹವನ್ನ, ಯುದ್ಧವನ್ನು ಮುಂದುವರಿಸುವವನು. ಶೂರ ಅಂದ್ರೆ ಶೂರ ಮಹಾ ಪರಾಕ್ರಮಿಯಾದವನು. ಜನುಷ ಅಂದ್ರೆ ಜನ್ಮದಿಂದಲೇ ಸ್ವಾಭಾವಿಕವಾಗಿಯೇ. ಸತ್ರಾಷಾಟ್ ವೈರಿಗಳನ್ನ ಗೆಲ್ಲಬಲ್ಲವನು, ತಾನು ವೈರಿಗಳಿಗೆ ಸೋಲದವನು. ಸೋಜಾಹ ಅಂದ್ರೆ ವೈರಿಗಳ ವೇಗವನ್ನ ಸುಟ್ಟು ಬಿಡಬಲ್ಲಂತಹ ಶಕ್ತಿ ಇದ್ದವನು. ಇಂದ್ರ, ಇಂಥ ಈ ಭಗವಂತ ಶತ್ರುಣಾಂ ಪೃತನಾಹ, ಶತ್ರುಗಳ ಸೈನ್ಯವೆಲ್ಲವನ್ನು ಕೂಡ ವ್ಯಾಸೆ ಅಂತ ಅದರ ಪದಚ್ಛೇದ, ಎಲ್ಲವನ್ನೂ ಕೂಡ ಆತ ನಾಶಪಡಿಸಿದ್ದಾನೆ. ಮತ್ತೆ ಅದಲ್ಲದೆ ಸಮಸ್ತ ಪ್ರಪಂಚವನ್ನು ಕೂಡ ರಕ್ಷಕನಾಗಿ ಅದರೊಳಗೆ ಪ್ರವೇಶ ಮಾಡಿದ್ದಾನೆ. ಈ ಕಾರಣಕ್ಕಾಗಿ ಆತನನ್ನ ವ್ಯಾಸೆ ಅಂತ ಆ ವೇದ ಮಂತ್ರ ವರ್ಣನೆ ಮಾಡಿದೆ. ಭಗವಂತಾಚಾರ್ಯರ ದೃಷ್ಟಿಯಲ್ಲಿ ಈ ಅಮೃತ ಎಂಬ ನಾಮಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರ ಬೇರೆ ಇದೆ. ಶ್ರೀಭಿಸ್ತು ವಿಶ್ವಃ, ವಜ್ರಮಿಂದ್ರೋ ಹರಿವಾನ್ ವಿಮಿಕ್ಷನ್ ಸಮಂಧಸ ಮದೇಶು ವಾ ಉವೋಚ ವೃಷಾಜನಾನ ವೃಷಣಂ ರ ಅಂತ ಮಂತ್ರ. ಆ ಮಂತ್ರದ ಅರ್ಥವನ್ನು ನಾವು ಮುಂದೆ ನೋಡ್ತೇವೆ. ಈಗ ಮೂಲ ಋಗ್ವೇದದ ಮಂತ್ರಕ್ಕೆ ಸಾಯಣಾಚಾರ್ಯರು ಹೇಗೆ ಅರ್ಥ ಬರೆದಿದ್ದಾರೋ ಹಾಗೆ ಭಗವಂತಾಚಾರ್ಯರು ಕೂಡ ಬರೀತಾರಲ್ಲ, ಅದರ ಒಂದು ಅರ್ಥವನ್ನ ಈಗ ನೋಡೋಣ. ಹೆಚ್ಚು ಕಡಿಮೆ
ಭಗವಂತಾಚಾರ್ಯರು ಬರೆದಿರುವಂತಹ ಅರ್ಥವನ್ನೇ ಅನುಸರಿಸಿ ಕೆಲವು ಮಾರ್ಪಾಡುಗಳನ್ನು ಮಾಡಿಕೊಂಡು ನಾನು ಅನ್ವಯಾರ್ಥ ಮತ್ತು ಭಾವಾರ್ಥವನ್ನು ಹೇಳುವಂತಹ ಪ್ರಯತ್ನ ಮಾಡಿದ್ದೇನೆ. ಅನರ್ವ ಅಂತಿದೆ. ಅರ್ವ ಅಂದರೆ ಕುದುರೆ. ಕುದುರೆ ಆನೆ ಮೊದಲಾದ ಯಾವುದೇ ಪ್ರಾಣಿಗಳ ಸಹಾಯವಿಲ್ಲದೆ ಯುದ್ಧ ಮಾಡುವವನು ಈ ಭಗವಂತ. ಅದಕ್ಕಾಗಿ ಆತನನ್ನ ಅನರ್ವ ಅಂತ ಶಾಸ್ತ್ರ ವರ್ಣನೆ ಮಾಡಿದೆ. ಅನರ್ವ ಅಂದ್ರೆ ಕುದುರೆ ಮೊದಲಾದವುಗಳು ಇಲ್ಲದೆ, ಖಜಕೃತ್ ಅಂದ್ರೆ ಯುದ್ಧ ಮಾಡುವವನು. ಕಾಲಯವನ ಮೊದಲಾದವರ ಜೊತೆ ಕೃಷ್ಣನಾಗಿ ಆತ ಯುದ್ಧ ಮಾಡಿದ್ನಲ್ಲ, ಆಗ ಆತನಿಗೆ ಕಾಲ್ನಡಿಗೆಯಿಂದಲೇ ಆತ ಸಂಚಾರ ಮಾಡ್ತಿದ್ದ. ಬೇರೆ ಆನೆ ಕುದುರೆ ಯಾವುದೂ ಬೇಕಾಗಿಲ್ಲ. ಮತ್ತೆ ತಾನು ತೂಷ್ಣೀಂ ಸ್ಥಿತ, ಸುಮ್ಮನೆ ಇದ್ದು ಕೌರವರ ಪಾಂಡವರ ನಡುವೆ ಯುದ್ಧ ಆಗುವಂತೆ ಮಾಡಿದ. ಯುದ್ಧ ಪ್ರವರ್ತಕ. ಸಮದ್ವಾ ಅಂದ್ರೆ ಯುದ್ಧ ಪ್ರವರ್ತಕ. ಈ ಕಾರಣದಿಂದ ಆತ ಯುದ್ಧ ಅಂದ್ರೆ ತಾನು ಯುದ್ಧದಲ್ಲಿ ಪಾಲ್ಗೊಳ್ಳದೇ ಇದ್ರೂ ಅವನು ಯುದ್ಧ ಮಾಡಿದಂತೆನೆ, ಮಾಡಿದರೂ ಮಾಡಿದಂತೆ, ಮಾಡದೇ ಇದ್ರೂ ಮಾಡಿದಂತೆನೆ. ಶೂರ ಕೂಡ ಸ್ವಾಭಾವಿಕವಾಗಿಯೇ ಯಾವುದೇ ವರದಾನದಿಂದ ಅವನಿಗೆ ಬಂದ ಶಕ್ತಿ ಅಲ್ಲ. ಶತ್ರುಗಳನ್ನು ಮಣಿಸುವ ಶಕ್ತಿ, ಶತ್ರುಗಳಿಗೆ ಮಣಿಯದ ಶಕ್ತಿ ಆತನಿಗೆ ವರದಾನದಿಂದ ಬಂದದ್ದಲ್ಲ, ಸ್ವಾಭಾವಿಕವಾಗಿಯೇ ಬಂದದ್ದು ಅಂತ ಅದರ ತಾತ್ಪರ್ಯ. ಮೊದಲು ಸತ್ರಾಷಾಟ್ ಅಂತ ಶಬ್ದ ಇದೆ, ಮುಂದೆ ಅಷಾಢ ಅಂತ ಶಬ್ದ ಇದೆ. ಒಂದಕ್ಕೆ ಶತ್ರುಗಳನ್ನು ಮಣಿಸುವವನು ಅಂತ ಅರ್ಥ, ಶತ್ರುಗಳಿಗೆ ಮಣಿಯದವನು ಅಂತ ಇನ್ನೊಂದರ್ಥ. ಸ್ವೋಜಾಹ ಅಂದ್ರೆ ಪೂರ್ಣವಾದ ಶಕ್ತಿ ಇದ್ದವನು. ಇಂಥ ಈ ಭಗವಂತ ಪ್ರತನಾಹ ಶತ್ರುಗಳ ಸೈನ್ಯಗಳನ್ನು ವ್ಯಾಸೆ ವ್ಯಚಿಕ್ಷಿಪತ್, ಅವುಗಳನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿ ಓಡಿಸಿಬಿಟ್ಟ. ಮತ್ತೆ ವಿಶ್ವವನ್ನು ಕೂಡ, ಎಲ್ಲ ವೈರಿಗಳ ಸಮೂಹವನ್ನು ಕೂಡ ಹೊಡೆದಟ್ಟಿದ ಅಂತ ರಘುನಾಥ ಸ್ವಾಮಿಗಳು ಹೇಳಿದ ಅರ್ಥಕ್ಕಿಂತ ಸ್ವಲ್ಪ ಭಿನ್ನವಾಗಿ ಅರ್ಥವನ್ನ ಭಗವಂತ ಆಚಾರ್ಯರು ವರ್ಣನೆ ಮಾಡ್ತಾರೆ. ಅಮೃತ ಎಂಬಲ್ಲಿ ಅಧಿಕವಾದ ಸುಖ ಯಾರಿಂದ ಸಿಗ್ತದೋ ಆ ಭಗವಂತನೇ ಅಮೃತ. ಜೀವರೆಲ್ಲರೂ ಕೂಡ ತತ್ವಜ್ಞಾನವನ್ನು ಪಡ್ಕೊಂಡಾಗ ಅಧಿಕವಾದ ಸುಖವನ್ನು ಪಡಿತಾರಲ್ಲ, ಆ ಕಾರಣಕ್ಕಾಗಿ ಆತನನ್ನು ಅಮೃತ ಅಂತ ಹೇಳಬೇಕು. ಋತ ಅಂದ್ರೆ ಋತಂ ಪಿಬಂತೋ ಸುಕೃತಸ್ಯ ಲೋಕೆ ಅಂತ ವೇದದಲ್ಲಿ ಪ್ರಯೋಗ ಇದೆ. ಋತವನ್ನು ಕುಡಿಯುವುದು ಅಂದ್ರೆ ಸುಖವನ್ನು ಅನುಭವಿಸುವುದು ಅಂತ ಹೀಗೆ ಕಂಡು ಬರ್ತದೆ. ಋತ ಅಂದ್ರೆ ಅಸ್ತಿತ್ವ ಅಂತ ಅರ್ಥ, ಋಗತ ಹೋಗುವುದು ಅಂತ ಅರ್ಥ. ಸದ್ಭಾವವಾಚಕ ಶಬ್ದಾ ಸರ್ವೇತೆ ಸುಖವಾಚಕಾ. ಅಸ್ತಿತ್ವದಲ್ಲಿ ಇರುವುದು ಅಂದ್ರೆ ಸದ್ಭಾವವನ್ನು ಹೇಳುವಂತ, ಅಸ್ತಿತ್ವವನ್ನು ಹೇಳುವ ಎಲ್ಲಾ ಶಬ್ದಗಳು ಕೂಡ ಸುಖವನ್ನು ಹೇಳ್ತವೆ. ಆಮೇಲೆ ಅಭಾವವನ್ನು ಹೇಳುವ ಶಬ್ದಗಳೆಲ್ಲ ದುಃಖವನ್ನು ಹೇಳ್ತವೆ ಅಂತ ಒಂದು ಆಚಾರ್ಯರು ನಿರ್ಣಯ ಕೊಡ್ತಾರೆ. ಆ ದೃಷ್ಟಿಯಿಂದ ಋತ ಅಂದ್ರೆ ಸುಖ. ಹೀಗೆ ಅಮೃತ ಅಂದ್ರೆ ಅಧಿಕವಾದ ಸುಖವನ್ನು ಕೊಡುವವನು ಅಂತ ಅರ್ಥವನ್ನ ಭಗವಂತಾಚಾರ್ಯರು ವರ್ಣನೆ ಮಾಡಿದ್ದಾರೆ. ಈ ಮಂತ್ರಕ್ಕೆ ಮುಂದೆ ನನಗೆ ತೋಚಿದ ಅರ್ಥವನ್ನ ಹೇಳುವ ಪ್ರಯತ್ನ ಮಾಡ್ತೇನೆ. ಅನರ್ವ ಅಂತಿದೆ. ಅನರ್ವ ಅಂದ್ರೆ ಕುದುರೆಗಳ ಸಹಾಯವಿಲ್ಲದೆ ಯುದ್ಧ ಮಾಡುವವನು ಅನ್ನೋ ಅರ್ಥವನ್ನ ಭಗವಂತಾಚಾರ್ಯ ಹೇಳಿದ್ದಾರೆ. ಅರ್ವ ಅಂದ್ರೆ ಕುದುರೆ. ಈ ಯುದ್ಧ ಅಂದ್ರೆ ಇದು ಕೇವಲ ಕುದುರೆ, ಆನೆ ಇತ್ಯಾದಿಗಳ ಮೇಲೆ ಕೂತ್ಕೊಂಡು ಅಥವಾ ಕಾಲ್ನಡಿಗೆಯಲ್ಲಿ ಓಡಾಡ್ತಾ ಮಾಡುವಂತಹ ಯುದ್ಧ. ಅದು ಶತ್ರುಗಳ ವಿರುದ್ಧ, ಕಾಲಯವನಾದಿಗಳ ವಿರುದ್ಧ ಮಾತ್ರ ಅಲ್ಲ, ಅಜ್ಞಾನ, ಮಿಥ್ಯಾಜ್ಞಾನ ಮತ್ತೆ ಸಂಶಯ ಎಂಬ ಈ ಮೂರು ದೈತ್ಯರ ವಿರುದ್ಧ ಸಾರುವಂತಹ ಯುದ್ಧವೇ ಯುದ್ಧ ಇಲ್ಲಿ ನಾನು ವ್ಯಾಖ್ಯಾನ ಮಾಡಿಕೊಂಡಾಗ. ಹಾಗಾಗಿ ಅರ್ವ ಅಂದ್ರೆ ಕುದುರೆ. ಹೌದು, ಕುದುರೆ ಅಂದ್ರೆ ಈ ಹಾರ್ಸ್ ಮಾತ್ರ ಅಲ್ಲ, ಕುದುರೆ ಅಂದ್ರೆ ಇಂದ್ರಿಯಗಳು, ಭೌತಿಕ ಇಂದ್ರಿಯಗಳು. ಹಾಗಾಗಿ ಅನರ್ವ ಅಂದ್ರೆ ಭೌತಿಕ ಇಂದ್ರಿಯಗಳು ಇಲ್ಲದೆ, ಭೌತಿಕ ಇಂದ್ರಿಯಗಳು ಯಾವುದೂ ಇಲ್ಲದೆ ಹೋದ್ರೂ ಕೂಡ ಈ ಭಗವಂತನಿಗೆ ಜ್ಞಾನವನ್ನು ಪಡೆಯುವ ಸಾಮರ್ಥ್ಯ ಇದೆ, ಚಿಂತನವನ್ನು ಮಾಡುವ ಸಾಮರ್ಥ್ಯ ಇದೆ. ಅದಕ್ಕಾಗಿ ಅನರ್ವ ಅಂದ್ರೆ ಭೌತಿಕ ಇಂದ್ರಿಯಗಳು ಇಲ್ಲದೆ ಇಂದ್ರಿಯಾದಿ ಸಾಧನಾಪೇಕ್ಷೆ ಏವ ಅಂತದರ ಅರ್ಥವನ್ನು ನಾವು ತಿಳ್ಕೊಳ್ಬಹುದು. ಭೌತಿಕೇಂದ್ರಿಯಾದಿ ಸಾಧನ ಅನಪೇಕ್ಷೆಯೇವ ಖಜಕೃತ್. ಖಜ ಅಂದ್ರೆ ಏನು? ಖಜ ಅಂದ್ರೆ ಖಜ ಮಂಥನೆ ಅಂತ ಈಗ ನಮಗೆ ಧಾತು ಕಂಡು ಬರ್ತದೆ. ಅದನ್ನು ಮಂಥನಕೃತ, ಚಿಂತನ ಮಂಥನ, ಆಲೋಚನೆ. ಸತಪೋ ತಪ್ಯತ ಸತಪಸ್ತತ್ವ ಇದಂ ಸರ್ವಮಸೃಜತ. ತಪಸ್ಸು ಮಾಡಿದ ಆಮೇಲೆ ಎಲ್ಲವನ್ನು ಸೃಷ್ಟಿಸಿದ ಭಗವಂತ ಅಂತ ಕೇಳಿ ಬರ್ತದೆ.
ಅವನ ತಪಸ್ ಮಾಡುವುದಕ್ಕೂ ಚಿಂತನೆ ಮಾಡುವುದಕ್ಕೂ ಬೇರೆ ಏನು ಭೌತಿಕವಾದ ಇಂದ್ರಿಯ ಬೇಕಾಗಿಲ್ಲ. ಆದ್ರಿಂದ ಆತ ಸ್ವಾಭಾವಿಕವಾದ ಶಕ್ತಿಯಿಂದಲೇ ಮಂಥನವನ್ನು ಮಾಡಬಲ್ಲ, ಮತ್ತೆ ಜ್ಞಾನವನ್ನು ಕೂಡ ಪಡೆಯಬಲ್ಲ, ಲಬ್ಧ ಜ್ಞಾನ. ಮುಂದೆ ಸಮದ್ವಾ, ಬೌದ್ಧಿಕ ಯುದ್ಧವನ್ನ ಮಾಡುವಂಥವನು. ಮುಂದೆ ಯುದ್ಧ ಪ್ರವೀಣ, ಯುದ್ಧ ಅಂದ್ರೆ ಯುದ್ಧ ಪ್ರವೀಣ, ಬೌದ್ಧಿಕ ಯುದ್ಧವನ್ನು ಮಾಡುವವನು ಮತ್ತೆ ಮಾಡಿಸುವವನು, ಈ ಅರ್ಥವನ್ನು ಕೂಡ ಅಲ್ಲಿ ಇಟ್ಕೊಳ್ಬಹುದು. ಯುದ್ಧ ಅನ್ನೋ ಶಬ್ದದಿಂದಲೇ ಯುದ್ಧವನ್ನು ಮಾಡುವವನು ಅಂತ ಅರ್ಥ ಬರುವಾಗ ಸಮದ್ವಾ ಅಂದ್ರೆ ಮತ್ತೆ ಯುದ್ಧ ಮಾಡುವವನು ಅಂತಾನೆ ಅರ್ಥ ಏನು ಹೇಳಬೇಕಾಗಿಲ್ಲ. ಸಮದ್ವಾ ಅಂದ್ರೆ ಯುದ್ಧವನ್ನ ಮಾಡಿಸುವವನು ಅನ್ನೋ ಅರ್ಥವನ್ನು ಕೂಡ ನಾವು ತಿಳ್ಕೊಳ್ಬಹುದು. ದುಷ್ಟಶಕ್ತಿಗಳ ವಿರುದ್ಧ ತಾನು ಯುದ್ಧ ಮಾಡುವವನು ಮತ್ತೆ ನಮ್ಮಿಂದ ಯುದ್ಧವನ್ನ ಮಾಡಿಸುವವನು ಅಂತ ಕೂಡ ಅರ್ಥ ಆಗ್ತದೆ. ಹೀಗೆ ಬೌದ್ಧಿಕ ಯುದ್ಧ ಅಂದ್ರೆ ಜ್ಞಾನ ಯುದ್ಧ. ಆ ಜ್ಞಾನ ಯುದ್ಧವನ್ನ ತಾನು ಮಾಡ್ತಾನೆ, ಮತ್ತೆ ಆ ಜ್ಞಾನ ಯುದ್ಧದಲ್ಲಿ ಭಕ್ತರನ್ನು ತೊಡಗಿಸ್ತಾನೆ. ಜನುಷಾ ಈಂ, ಶೂರನೂ ಆಗಿದ್ದಾನೆ. ಜನುಷಾ ಈಂ, ಸ್ವಾಭಾವಿಕವಾಗಿಯೇ ಸತ್ರಾಶಾಟ್, ವೈರಿಗಳ ವೇಗವನ್ನು ಗೆಲ್ಲಬಲ್ಲವನು. ಮತ್ತೆ ವೈರಿಗಳಿಗೆ ಈತನನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಸೋಜಾಹ, ಪೂರ್ಣ ಶಕ್ತಿಯಾದವನು, ಉಳ್ಳವನು. ಪೃತನ ಅಂದ್ರೆ ಸಂಶಯ, ಅಜ್ಞಾನ, ಮಿಥ್ಯಾಜ್ಞಾನಗಳ ಸೈನ್ಯಗಳನ್ನ. ಅದಲ್ಲದೆ ವಿಶ್ವಂ, ಸಮಸ್ತ ಪ್ರಪಂಚವನ್ನು ಕೂಡ ವ್ಯಾಸೆ, ವಿಚಿಕ್ಷೇಪ, ಈತ ಅಸ್ತವ್ಯಸ್ತವನ್ನಾಗಿ ಮಾಡಿದ್ದಾನೆ, ಚೆಲ್ಲಾಪಿಲ್ಲಿ ಮಾಡಿ ಹೊಡೆದು ಓಡಿಸಿದ್ದಾನೆ. ಅಲ್ಲಿ ವ್ಯಾಸೆ ಅಂತ ಒಂದೇ ಕ್ರಿಯಾಪದ, ಅದು ವಿಶ್ವವನ್ನು ಒಂದು ಕರ್ಮವನ್ನು ಹೊಂದಿದೆ, ಮತ್ತೆ ಪೃತನಾಹ ಅಂತ ಇನ್ನೊಂದು ಕರ್ಮವನ್ನು ಹೊಂದಿದೆ. ಆದ್ರಿಂದ ಸಂಶಯ, ಅಜ್ಞಾನ, ಮಿಥ್ಯಾಜ್ಞಾನ ಎಂಬಗಳ ಸೈನ್ಯಗಳನ್ನ ಗೆದ್ದಿದ್ದಾನೆ, ಮತ್ತೆ ಸಮಸ್ತ ಪ್ರಪಂಚದಲ್ಲಿ ಆತ ಉತ್ಕೃಷ್ಟನಾಗಿದ್ದಾನೆ ಅಂತ ಹೀಗೆ ಎರಡು ಅರ್ಥವನ್ನು ಕೂಡ ನಾವು ತಿಳ್ಕೊಳ್ಬಹುದು. ಸಮಸ್ತ ಪ್ರಪಂಚವನ್ನು ಮೀರಿ ನಿಂತಿದ್ದಾನೆ ಅಂತ ಅದರ ಅರ್ಥ. ಈ ಕಂಸದಲ್ಲಿ ಅನರ್ವ ಮತ್ತೆ ಖಜಕೃತ್ ಇತ್ಯಾದಿ ಶಬ್ದಗಳೇನಿವೆಯಲ್ಲ, ಹಾಗೆ ಸಮದ್ವಾ ಇತ್ಯಾದಿ ಶಬ್ದಗಳು, 3 ಶಬ್ದಗಳು. ಆ 3 ಶಬ್ದಗಳಿಗೂ ನಾನು ನನ್ನ ಒಂದು ಪ್ರತ್ಯೇಕವಾದ ಅರ್ಥವನ್ನು ಹೇಳಿದ್ದೇನೆ, ಅದನ್ನ ತಾವೆಲ್ಲರೂ ಗಮನಿಸಬೇಕು. ಇನ್ನು ಮುಂದೆ ಅಮೃತ ಎಂಬ ಶಬ್ದಕ್ಕೆ ಅರ್ಥ ಏನು ಅಂತ ನೋಡಬೇಕು. ಅಂದ್ರೆ ಅಕಾರವಾಚ್ಯನಾದ ಅಧಿಕನಾದಂತಹ ನಾರಾಯಣ, ಆನಂದತ್ವಾದ ಅನಾಮಾಸವು, ಆನಂದ ಸ್ವರೂಪನಾದವನು, ಅಧಿಕನಾದವನು, ಹೀಗೆಲ್ಲ ಅರ್ಥಗಳು ತಿಳ್ಕೋಬಹುದು. ಮಾ ಅಂತ ದೀರ್ಘವಾಗಿ ಪ್ರಯೋಗ ಮಾಡಿದರೆ ಜ್ಞಾನಾಭಿಮಾನಿಯಾದಂತಹ ಲಕ್ಷ್ಮೀದೇವಿ. ಮಾ ಮೇ ಮಾಹ ಅಂತ ಪ್ರಸಿದ್ಧವಾದ ಶಬ್ದವೇ ಅದು. ಅವಳನ್ನೇ ಮ ಎಂಬುದಾಗಿ ವ್ಯಂಜನಾಂತವಾಗಿ ಕೂಡ ಕರಿಬಹುದು. ಅದು ಆಕಾರಾಂತವಾದಾಗ ಮಾ ಮೇ ಮಾಹ, ವ್ಯಂಜನಾಂತವಾದ ಶಬ್ದ ಆದಾಗ ಮ ಮೌ ಮಹ, ದಿಕ್ ದಿಶೌ ದಿಶಃ ಇತ್ಯಾದಿ ಶಬ್ದಗಳು ಹೇಗೆ ನಡೀತಾವೋ ಹಾಗೆ ಮ ಮೌ ಮಹ ಇದೊಂದು ಶಬ್ದ. ಇಲ್ಲಿ ಅಶ್ಚ ಮುಚ ಅಮೌ, ಅಕಾರವಾಚ್ಯನಾದ ನಾರಾಯಣನು, ಮು ಎಂಬ ವ್ಯಂಜನಾದ ಶಬ್ದದಿಂದ ವಾಚ್ಯಳಾದಂಥ ಲಕ್ಷ್ಮೀದೇವಿಯು, ಇವರಿಬ್ಬರು ಸೇರಿ ಅಮೌ ಅಂತ ದ್ವಂದ್ವ ಸಮಾಸ ತಯಾರಾಗ್ತದೆ. ಪುರುಷ ಮತ್ತು ಪ್ರಕೃತಿಗಳು ಅಂತ ಅದರ ತಾತ್ಪರ್ಯ. ಅವರಿಬ್ಬರ ಋತ ಅಂತ ಶಬ್ದ ತಯಾರಾಯಿತು. ಅಮೋಹೋ ಋತಂ ಅಂದ್ರೆ ಯಥಾರ್ಥ ಜ್ಞಾನ. ಆ ಯಥಾರ್ಥ ಜ್ಞಾನ ಯಾರಿಗಿದೆಯೋ, ಪ್ರಕೃತಿ ಪುರುಷರನ್ನ ಸರಿಯಾಗಿ ಬಲ್ಲವನು ಈ ಜಗತ್ತಿನಲ್ಲಿ ಪರಮಾತ್ಮ ಮಾತ್ರ. ಮತ್ತೆ ಅವರ ತತ್ವಜ್ಞಾನವನ್ನ ನಮಗೆ ಕೊಡುವವನು ಕೂಡ ಅವನೇ ಆಗಿದ್ದಾನೆ. ಯಸ್ಮಾದ್ವಾ, ನಮಗೆ ಬರುವುದು ಅವನಿಂದಲೇ. ಸರಿಯಾಗಿ ತಮ್ಮಿಬ್ಬರನ್ನ ಗಂಡ ಪತಿಪತ್ನಿಯರಾದ ತಮ್ಮಿಬ್ಬರನ್ನ ತಿಳಿದವನು ಅವನೇ ಆಗಿದ್ದಾನೆ. ಇದು ಅಮೃತ ಎಂಬ ಶಬ್ದಕ್ಕೆ ಅರ್ಥ. ಇನ್ನೊಂದು ನವಿದ್ಯತೆ ಮೃತಂ ಮರಣಂ, ಯಾವ ತತ್ವಜ್ಞಾನವನ್ನು ಪಡೆದರೆ ಮತ್ತೊಮ್ಮೆ ಮರಣ ಬರುವುದೇ ಇಲ್ವೋ ಅಂತ ತತ್ವಜ್ಞಾನಕ್ಕೆ ಅಮೃತ ಅನ್ನಬೇಕು ನಾವು. ಅದೇ ನಿಜವಾದ ಅಮೃತ. ಜ್ಞಾನಾಮೃತ ಅಂತಾನೆ ಕರೀತಾರೆ, ಪ್ರಸಿದ್ಧವೇ ಇದೆ. ಆ ಅಮೃತ ಉಳ್ಳವನೇ ಅಮೃತ. ಅಮೃತಂ ಅಸ್ಯ ಅಸ್ತಿ ಇತಿ ಅಮೃತ. ಇದು ಅಮೃತ ಶಬ್ದಕ್ಕೆ ನಾನು ಮಾಡಿಕೊಂಡಿರುವಂತಹ 2 ವ್ಯಾಖ್ಯಾನಗಳು. ಇದೇ ಅರ್ಥವನ್ನೇ ಬೃಹತಿ ಮಂತ್ರ ಖಜಕೃತ್ ಎಂಬ ಶಬ್ದದಿಂದ ವರ್ಣನೆ ಮಾಡಿದೆ. ಖಜ ಅಂದ್ರೆ ಚಿಂತನ, ಮಂಥನ, ತತ್ವಜ್ಞಾನ ಹೀಗೆಲ್ಲ ಅರ್ಥ ಆಗ್ತದೆ. ಹಾಗಾಗಿ ಖಜಕೃತ್ ಅಂದ್ರೆ ಚಿಂತನ ಮಂಥನವನ್ನು ಮಾಡಿ ತತ್ವಜ್ಞಾನವನ್ನು ಪಡೆದವನು, ಮತ್ತೆ ನಮಗೂ ಕೂಡ ಕೊಟ್ಟವನು, ಜ್ಞಾನ ಯುದ್ಧದಲ್ಲಿ ತಾನು ಪಾಲ್ಗೊಂಡು ನಮ್ಮನ್ನು ಕೂಡ ತೊಡಗಿಸಿದವನು ಅನ್ನೋ ಅರ್ಥ ಅದರಿಂದ ಬರ್ತದೆ. ಇದಿಷ್ಟು ಬೃಹತಿ ಮಂತ್ರಕ್ಕೂ
ಮತ್ತೆ ಆ ಅಮೃತ ಎಂಬ ನಾಮಕ್ಕೂ ಇರುವಂತಹ ಸಂಬಂಧವಾಯಿತು. ಮುಂದೆ ಈ ಅಮೃತ ಎಂಬ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳನ್ನ ನಾವು ಗಮನಿಸಬೇಕು. ಬನ್ನಂಜ ಗೋವಿಂದಾಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಪ್ರತಿಪಾದನೆ ಮಾಡಿರುವಂತಹ ಒಂದು ಅರ್ಥ ಇದೆ. ಅದರ ಒಂದು ಸ್ವಲ್ಪ ಬಿತ್ತರವನ್ನು ಈಗ ನೋಡೋಣ. ಅಂದ್ರೆ ಅಕಾರವಾಚ್ಯನಾದಂತಹ ಪರಮಾತ್ಮ. ಅಕಾರವಾಚ್ಯನಾದ ತನ್ನನ್ನು ತಾನೇ ಋತ ಅಂದ್ರೆ ಗತ ಹೊಂದಿರುವವನು ಅಂತ ಅರ್ಥ. ಅದಕ್ಕೆ ಸ್ವೇ ಮಹಿಮ್ನಿ ಪ್ರತಿಷ್ಠಿತ ಅಂತ ಅರ್ಥವನ್ನ ಅವರು ಹೇಳ್ತಾರೆ. ಏನ್ ಹಾಗಂದ್ರೆ ಇದು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಈ ತರ ವರ್ಣಿತ ಆಗಿದೆ. ಸುಖರೂಪನಾಗಿರುವುದು ಭಗವಂತನ ಲಕ್ಷಣ. ಎಲ್ಲಾ ಜೀವರು ಕೂಡ ಸಾತ್ವಿಕರಾದಂತಹ ಭಗವಂತನನ್ನು ತಲುಪಬಲ್ಲಂತಹ ಎಲ್ಲಾ ಜೀವರು ಕೂಡ ಸುಖರೂಪರೇ. ಆದರೆ ಸುಖಾಧಿಕನಾಗಿರುವುದು, ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಸುಖನಾಗಿರುವುದು ಈ ಭಗವಂತನ ಲಕ್ಷಣ ಅಂತ ಛಾಂದೋಗ್ಯ ಉಪನಿಷತ್ನಲ್ಲಿ 7ನೇ ಅಧ್ಯಾಯದಲ್ಲಿ ವರ್ಣನೆ ಮಾಡ್ತಾರೆ. ಯೋ ವೈ ಭೂಮಾ ತತ್ ಸುಖಂ ನಾಲ್ಪೇ ಸುಖಮಸ್ತಿ ಭೂಮೈವ ಸುಖಂ. ಯಾರು ಈ ಜಗತ್ತಿನಲ್ಲಿ ಪೂರ್ಣ ಗುಣನೋ ಅವನೇ ಪೂರ್ಣ ಸುಖ. ಅಲ್ಪರಾದ ಜೀವರಲ್ಲಿ ಅವರು ಮುಕ್ತಿಗೆ ಹೋದ್ರೂ ಕೂಡ ಪೂರ್ಣ ಸುಖ ಇರೋದು ಸಾಧ್ಯನೇ ಇಲ್ಲ. ಆದ್ರಿಂದ ಪೂರ್ಣನಿಗೆ ಪೂರ್ಣ ಸುಖ, ದೋಷರಹಿತನಿಗೆ ಪೂರ್ಣ ಸುಖ ಅಂತ ಅದರ ತಾತ್ಪರ್ಯ. ಅದೇ ಪ್ರಸಂಗದಲ್ಲಿ ನಾವು ಈ ಅಮೃತ ಎಂಬ ಶಬ್ದದ ಅರ್ಥವನ್ನು ಕೂಡ ನೋಡ್ತೇವೆ. ಆ ಅಮೃತ ಎಂಬ ಶಬ್ದದ ಅರ್ಥವನ್ನ ನೋಡುವ ಪ್ರಸಂಗದಲ್ಲೇ ಈ ಸ್ವೇ ಮಹಿಮ್ನಿ ಪ್ರತಿಷ್ಠಿತ ಅನ್ನೋ ಮಾತು ಕಾಣಿಸ್ತದೆ. ಯೋ ವೈ ಭೂಮಾ ತದಮೃತಂ ಅಥ ಯದಲ್ಪಂ ತನ್ಮರ್ತ್ಯಂ. ಯೋ ವೈ ಭೂಮ, ಯಾರು ಪೂರ್ಣ ಗುಣವುಳ್ಳಂತಹ ಪರಮಾತ್ಮ ಇದ್ದಾನೋ, ಪೂರ್ಣನಾದಂತಹ ಪರಮಾತ್ಮನೇ ನಿತ್ಯ ಮುಕ್ತ, ಸಕಲ ನಾಶರಹಿತನಾದವನು ಅವನೇ. ಮುಂದೆ ಅಥಯಂತ್ ಅಲ್ಪಂ, ಅಲ್ಪಗುಣವುಳ್ಳಂತಹ ಬ್ರಹ್ಮಾದಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಮರ್ತ್ಯರೇ, ನಾಶವುಳ್ಳವರೇ, ಒಂದೊಂದು ರೀತಿಯಾಗಿ ಮರಣವುಳ್ಳವರೇ ಆಗಿರ್ತಾರೆ ಮೊದಲು. ಅವರೆಂದೂ ನಿತ್ಯ ಮುಕ್ತರಲ್ಲ. ನಿತ್ಯ ಮುಕ್ತರಾದವರು, ಆದ್ರಿಂದ ಅಮೃತ ಎಂಬ ಶಬ್ದದಿಂದ ವಾಚ್ಯರಾದವರು ಪರಮಾತ್ಮ ಮತ್ತು ನಾರಾಯಣ ಇಬ್ಬರೇ ಆಗಿದ್ದಾರೆ. ಆದ್ರಿಂದಲೇ ಲಕ್ಷ್ಮೀದೇವಿಯನ್ನು ಅಮೃತ ಅಂತನೂ ಕರೀತಾರೆ. ಅದು ಇಲ್ಲೇ ಈ ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯದಲ್ಲಿ ಮುಂದೆ ಬರೋದಿದೆ. ಆ ಸನತ್ ಕುಮಾರರು ಮತ್ತು ನಾರದ ಇವರಿಬ್ಬರ ನಡುವಿನ ಸಂವಾದ ಅದು. ಪರಮಾತ್ಮ ಯಾರನ್ನು ಆಶ್ರಯಿಸಿಕೊಂಡಿದ್ದಾನೆ ಅಂತ ಒಂದು ಮಾತು ಬರ್ತದೆ. ಹೀಗೆ ನಾರದರು ಕೇಳಿದಾಗ ಸನತ್ ಕುಮಾರರು ಉತ್ತರ ಹೇಳ್ತಾರೆ, ಭಗವಂತ ತನ್ನ ಸ್ವರೂಪಭೂತವಾದ ಸಂಪತ್ತನ್ನೇ ಆಶ್ರಯಿಸಿಕೊಂಡಿದ್ದಾನೆ, ಬೇರೆ ಯಾರ ಸಂಪತ್ತನ್ನು ಅವನು ಆಶ್ರಯಿಸಿಕೊಂಡಿಲ್ಲ. ಸಹ ಭಗವಃ ಕಸ್ಮಿನ್ ಪ್ರತಿಷ್ಠಿತ ಅಂತ ನಾರದರ ಪ್ರಶ್ನೆ. ಸ್ವೇ ಮಹಿಮ್ನಿ, ತನ್ನದೇ ಆದ ಸ್ವರೂಪಭೂತವಾದ ಸಂಪತ್ತನ್ನು ಆಶ್ರಯಿಸಿಕೊಂಡಿದ್ದಾನೆ ಹೊರತು ಬೇರೆ ಯಾರ ಸಂಪತ್ತನ್ನು ಅವನು ಆಶ್ರಯಿಸಿಕೊಂಡಿಲ್ಲ. ಸ್ವೇ ಮಹಿಮ್ನಿ ಯದಿವಾ ನಹಿಮ್ನಿ ಯದಿವಾ ನ ಮಹಿಮ್ನಿ ಅಂತ ನಾರದರು ಅದಕ್ಕೆ ಉತ್ತರ ಹೇಳಿದ್ದಾರೆ. ಹೀಗೆ ಅಮೃತ ಅಂದ್ರೆ ಅಂದ್ರೆ ತನ್ನ ಸ್ವಸ್ವರೂಪವಾದಂತಹ ಒಂದು ಸಂಪತ್ತು. ಆ ಸಂಪತ್ತನ್ನೇ ಋತ ಅಂದ್ರೆ ಆಶ್ರಯಿಸಿಕೊಂಡಿದ್ದವನು, ಬೇರೆ ಯಾರ ಮೇಲೂ ಕೂಡ ಅವಲಂಬಿತನಲ್ಲದವನು. ಸ್ವಯಂಹಿನ್ನಿ ಪ್ರತಿಷ್ಠಿತ ಅನ್ನೋದನ್ನ ಅಮೃತ ಎಂಬ ಶಬ್ದ ಹೇಳ್ತದೆ. ಅದೇ ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯದಲ್ಲಿ ಪರಮಸಾರ ಅನ್ನೋ ಒಂದು ಗ್ರಂಥದಲ್ಲಿ ಅಲ್ಪಾಪಿ ಹ್ಯಮೃತಾದೇವಿ ಶ್ರೀಹಿ ಪೂರ್ಣ ಅಮೃತತ್ವತಃ ಅಂತ ಒಂದು ಭಾಷ್ಯ, ಒಂದು ವಾಕ್ಯವನ್ನು ಆಚಾರ್ಯ ಉದ್ಧರಿಸ್ತಾರೆ. ಅಮೃತ ಭಗವಂತ, ಅಮೃತ ಲಕ್ಷ್ಮೀದೇವಿ. ವಸ್ತುತಃ ಆಕೆ ಪರಮಾತ್ಮನಿಗಿಂತ ಅಲ್ಪಳೆ, ಮತ್ತೆ ಅವಳು ಪರಮಾತ್ಮನಿಗೆ ಅತ್ಯಂತ ಪ್ರಿಯಳಾದ್ದರಿಂದ ಅವನ ಅನುಗ್ರಹದಿಂದ ಆಕೆ ಅಮೃತ ಆಗಿದ್ದಾಳೆ, ಅಂದ್ರೆ ನಿತ್ಯ ಮುಕ್ತಳಾಗಿದ್ದಾಳೆ. ಅಮೃತಾದೇವಿ ಶ್ರೀಹಿ ಪೂರ್ಣ ಅತಿ ಪ್ರಿಯತ್ವತಃ ಅಂತ ಆ ಮಾತಿನ ಒಂದು ಅಭಿಪ್ರಾಯ. ಹೀಗೆ ಅಮೃತ ಎಂಬ ಶಬ್ದದ ಅರ್ಥವನ್ನು, ಅಮೃತ ಎಂಬ ಶಬ್ದದ ಅರ್ಥವನ್ನು ಕೂಡ ನಾವು ತಿಳಿದಂತೆ ಆಯಿತು. ಅಮೃತ ಎಂಬ ಶಬ್ದದಲ್ಲಿಯೇ ಮು ಎಂಬ ಒಂದು ವ್ಯಂಜನ ಏನಿದೆ ಅದು ಲಕ್ಷ್ಮೀದೇವಿಯನ್ನು ಹೇಳ್ತದೆ ಅಂತ ನಾನು ಈಗಾಗಲೇ ನಂದೊಂದು ಅಭಿಪ್ರಾಯವನ್ನು ಹೇಳಿದೆ. ಅದಲ್ಲದೆ ಅಮೃತ ಭಗವಂತ, ಅಮೃತ ಲಕ್ಷ್ಮೀದೇವಿ. ಇದಿಷ್ಟು ಛಾಂದೋಗ್ಯ ಉಪನಿಷತ್ತಿನ 7ನೇ ಅಧ್ಯಾಯದಲ್ಲಿ ಬಂದದ್ದು.
ಅಮೃತ ಎಂಬ ಶಬ್ದಕ್ಕೆ ಮತ್ತೆ ಏನೇನು ಉಲ್ಲೇಖಗಳನ್ನು ಕಾಣಬಹುದು ಅಂತ ಅನ್ನೋದನ್ನ ನೋಡೋಣ. ನ ಮೃತೋ ಯತ್ ತತಃ ಅಮೃತಃ ಅಂತ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ಒಂದ್ ಕಡೆ ವರ್ಣನೆ ಮಾಡ್ತಾರೆ. ಸವಾ ಏಷ ಮಹಾನಜ ಆತ್ಮ ಅಜರಃ ಅಮರಃ ಅಮೃತಃ ಅಭಯಃ ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಭಾಗ ಇದು. ಅವನನ್ನ ಅಮೃತ ಅಂತ ವರ್ಣನೆ ಮಾಡ್ತಾರೆ. ಅಮೃತ ಎಂಬ ಶಬ್ದ ತುಂಬಾ ಅದ್ಭುತವಾದ್ದು. ಪರಮಾತ್ಮನ ಹೇಳ್ತದೆ, ಲಕ್ಷ್ಮೀದೇವಿಯನ್ನು ಹೇಳ್ತದೆ, ಮತ್ತೆ ವಾಯುವನ್ನು ಹೇಳ್ತದೆ. ವಾಯುವನ್ನದು ಯಾಕೆ ಹೇಳ್ತದೆ ಅನ್ನೋದನ್ನ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಹೇಳ್ತಾರೆ. ಅತಿರೋಹಿತ ವಿಜ್ಞಾನಾತ್ ವಾಯುರಪ್ಯಮೃತ ಸ್ಮೃತಃ ಮುಖ್ಯಾಮೃತ ಸ್ವಯಂ ರಾಮ ಪರಮಾತ್ಮ ಸನಾತನಃ. ಈ ಪ್ರಳಯ ಕಾಲ ಬಂದಾಗಲೂ ಕೂಡ ಆ ವಾಯುವಿನ ನಾಶಕ್ಕೆ, ವಾಯುವಿನ ಜ್ಞಾನಕ್ಕೆ ಯಾವುದೇ ನಾಶ ಇಲ್ಲ. ಆದ್ರಿಂದ ಆತನನ್ನ ಅಮೃತ, ಜ್ಞಾನದ ನಾಶವೇ ನಾಶ, ಜ್ಞಾನದ ನಾಶವೇ ಸಾವು. ಭೌತಿಕವಾದ ದೇಹ ಒಂದು ವೇಳೆ ಸತ್ತರೂ ಕೂಡ ಚಿಂತಿಸಬೇಕಾಗಿಲ್ಲ. ಜ್ಞಾನ ಹೋದರೆ ಅದೊಂದು ಸಾವು, ದೊಡ್ಡ ಸಾವೇ ಅದು. ಜ್ಞಾನದ ನಾಶ ಎಂಬ ಸಾವು ಈ ಮುಖ್ಯ ಪ್ರಾಣನಿಗೆ, ಚತುರ್ಮುಖನಿಗಿಲ್ಲ. ಆದ್ರಿಂದ ಆತ ಅಮೃತ. ಆದರೆ ಅವನಿಗಿಂತಲೂ ಮುಖ್ಯ ಅಮೃತನಾದವನೇ ಸ್ವಯಂ ರಾಮ. ರಾಮನನ್ನೇ ಅಮೃತ ಎಂಬ ಶಬ್ದದಿಂದ ಕರೆಯಬೇಕು. ಸೀತಾದೇವಿಯೇ ಅಮೃತ. ಹಾಗೆ ಆ ಮುಖ್ಯ ಪ್ರಾಣನ ಅವತಾರಭೂತನಾದಂಥ ಹನುಮಂತನು ಕೂಡ ಅಮೃತ. ಇದು ರಾಮ ಸಂಹಿತ ಅನ್ನೋ ಗ್ರಂಥದಲ್ಲೇ ಬಂದಿರುವಂತಹ ಒಂದು ವಿಷಯ. ಲಕ್ಷ್ಮೀದೇವಿಗೂ ಮುಕ್ತರಿಗೂ ಎಲ್ಲರಿಗೂ ಕೂಡ ಅಮೃತತ್ವವನ್ನು ಕೊಟ್ಟವನು. ಲಕ್ಷ್ಮೀದೇವಿಗೆ ನಿತ್ಯ ಮುಕ್ತತ್ವವನ್ನ, ನಿತ್ಯ ಮುಕ್ತತ್ವವನ್ನು ಅಲ್ಲದೆ ಹೋದ್ರೂ ಕದಾಚಿತ್ ಮುಕ್ತತ್ವವನ್ನಾದರೂ ಕೊಟ್ಟಿದ್ದಾನಲ್ಲ ಉಳಿದವರಿಗೆ. ಆದ್ದರಿಂದ ಅವನೇ ಈ ಮುಕ್ತತ್ವ, ಅಮೃತತ್ವ ಬಂದಿರುವುದು ಅವನಿಂದಲೇ ಆಗಿದೆ ಅಂತ ತಿಳ್ಕೊಳ್ಬೇಕು. ಅಮೃತಯತಿ ಅಮೃತಾನ್ ಕರೋತಿ ಅಂತ ಹೀಗಾದ್ರ ಅರ್ಥ. ವಾಯುರನಿಲಂ ಅಮೃತಮತೇದಂ ಭಸ್ಮಾಂತಂ ಶರೀರಂ ಅಂತ ವಾಯುವಿಗೆ ಅಮೃತ ಅನ್ನೋ ಶಬ್ದವನ್ನ ಭಗವಂತ ಪ್ರಯೋಗ ಮಾಡಿದ್ದಾರೆ. ನಿತ್ಯಾಮೃತ ಸ ಭಗವಾನ್ ಶ್ರೀಶ್ಚ ನಾಣ್ಯ ಕಥಂಚನ ಅಂತ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ನಿತ್ಯಾಮೃತನಾದವನು ಆ ಭಗವಂತ. ಲಕ್ಷ್ಮೀದೇವಿಯು ಕೂಡ ನಿತ್ಯಾಮೃತಳು. ಅಮೃತ ಪ್ರಾಣೋ ಬ್ರಹ್ಮೈವ ತೇಜೇವ ಹೀಗೆಲ್ಲ ಉಲ್ಲೇಖಗಳನ್ನು ಅಲ್ಲಿ ಕಾಣಿಸಬಹುದು. ಹರೇ ಪ್ರಸಾದ ಸಾಮರ್ಥ್ಯಾತ್ ಅಜರಾಚ ಅಮರಾ ಹಿ ಅಹಂ ಅನಾದಿಕಾಲ ಸಂಬಂಧ ಇತ್ಯುವಾಚ ಪರಾರಮ. ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯದಲ್ಲಿ 3ನೇ ಅಧ್ಯಾಯದಲ್ಲಿ ಒಂದು ಕಡೆ ಭಗವಂತನ ಸಾಮರ್ಥ್ಯದಿಂದಲೇ, ಅವನ ಆಶೀರ್ವಾದದಿಂದ, ಅವನ ಒಲುಮೆಯಿಂದ ನಾನು ಅಜರ, ಮುಪ್ಪಿಲ್ಲದವಳು, ಅಮರಳು ಆಗಿದ್ದೇನೆ ಅನಾದಿಕಾಲದಿಂದಲೂ ಅಂತ ಹೀಗೆ ಲಕ್ಷ್ಮೀದೇವಿ ಹೇಳಿದ್ದಾಳೆ. ಅನ್ಯೇಷಾಂ ಅಮೃತತ್ವಂತೂ ಭವೇದ್ ವಿಷ್ಣು ಪ್ರಸಾದತಃ. ಭಗವಂತನ ಅನುಗ್ರಹದಿಂದ ಬೇರೆಯವರಿಗೂ ಅಮೃತತ್ವ ಬರಬೇಕು. ಇಲ್ಲದೆ ಹೋದ್ರೆ ಅವ್ರಿಗೆ ಯಾರಿಗೂ ಅಮೃತತ್ವ ಬರೋದಿಲ್ಲ. ಅಂ ಅಹ ಪುರಾಣರ್ಷಿ ವ್ಯಾಸಶಾಖಾ ಸಹಸ್ರಕೃತ ಅಂತ ಗೀತಾ ಪ್ರಸ್ಥಾನದಲ್ಲಿ ಉಚ್ಚಾರ ಮಾಡಿ ಆಚಾರ್ಯರು ಉದ್ಧರಿಸಿರುವಂತಹ ಒಂದು ಮಾತು. ಹಾಗಾಗಿ ಅಂದ್ರೆ ಪರಮಾತ್ಮ. ಸಾವಿರಾರು ವೇದ ಶಾಖೆಗಳನ್ನು ವಿಂಗಡಿಸಿಕೊಟ್ಟಂತಹ ವೇದವ್ಯಾಸರೇ ಅನಾಮಕೇನ ಅಂತನೂ ಇದೆ ಅಲ್ಲಿ. ಆ ಅಂ ಅಹ ಇದನ್ನ ನಾವು ಗಮನಿಸಬೇಕು. ಇಲ್ಲಿ ಅಮೃತ ಅಂತಿದೆಯಲ್ಲ, ಅಲ್ಲಿ ಅಮ್ಮ ಮಕಾರ ಯಾಕೆ ಬಂತು, ಮಕಾರ ಯಾಕೆ ಬಂತು ಅನ್ನೋದನ್ನು ಭಗವಂತಾಚಾರ್ಯರು ಒಂದು ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಮತ್ತೆ ಮಕಾರ, ಅಲ್ಲಿರುವಂತಹ ಮಕಾರ ಅನ್ನೋದು ಲಕ್ಷ್ಮೀದೇವಿಯನ್ನು ಹೇಳ್ತದೆ ಅಂತ ನಾನು ಕೂಡ ಒಂದು ವ್ಯಾಖ್ಯಾನ ಮಾಡಿದೆ. ಮಕಾರವನ್ನ ಅಲ್ಲಿ ಯಾಕೆ ಬಂತು ಅಂತ ವ್ಯಾಖ್ಯಾನ ಮಾಡಲಿಕ್ಕೆ ಬೇರೆ ಬೇರೆ ವ್ಯಾಕರಣ ಸೂತ್ರಗಳಿಂದ ಆ ಮಕಾರ ಬಂತು ಅಂತೆಲ್ಲ ಹೊಂದಿಸಿದ್ದಾರೆ. ಮೂಲತಃ ಎಂಬ ಶಬ್ದ ಭಗವಂತನನ್ನು ಹೇಗೆ ಹೇಳ್ತದೆ, ಹಾಗೆ ಎಂಬ ಶಬ್ದವೂ ಭಗವಂತನನ್ನು ಹೇಳ್ತದೆ. ಅನ್ನುವುದು ಹೀಗೆ ಅಮೃತ ಎಂಬಲ್ಲಿರುವಂತಹ ಅನ್ನುವುದು ಮೂಲಭೂತವಾಗಿ ಭಗವಂತನನ್ನು ಹೇಳ್ತದೆ. ಅಂಥ ವ್ಯಾಸನಿಂದ ನಮಗೆಲ್ಲರಿಗೂ ಕೂಡ ಜ್ಞಾನ ಬರಬೇಕಾದದ್ದು. ಅಂಥ ಜ್ಞಾನ ವ್ಯಾಸನಿಂದಲೇ ಈ ಪ್ರಾಣ ಮತ್ತು ಬ್ರಹ್ಮ ಎಲ್ಲರಿಗೂ ಕೂಡ ಬಂದಿದೆ ಅಂತ ಅದರ ತಾತ್ಪರ್ಯ. ಅಮೃತಂ ಎಂಬ ಶಬ್ದವನ್ನು ನಪುಂಸಕಲಿಂಗದಲ್ಲಿ ಪ್ರಯೋಗ ಮಾಡಿದಾಗ ದೇವಲೋಕದಲ್ಲಿರುವಂತಹ ಆ ಕ್ಷೀರಸಾಗರದ ಮಥನದಲ್ಲಿ ಉತ್ಪನ್ನವಾದಂತಹ ಅಮೃತ ಅಂತ ಅರ್ಥ ಆಗ್ತದೆ. ಅಮೃತ ಅಂತ ಹೀಗೆ ಹೇಳ್ಬಿಟ್ರೆ ಅದು ನಾ ಧನ್ವಂತರಿ ದೇವಯೋಹೋ, ಅದು ಪುಲ್ಲಿಂಗ ಆದಾಗ ಧನ್ವಂತರಿ ದೇವರನ್ನು ಹೇಳ್ತದೆ ಅಂತ ಮೇದಿನಿ ಕೋಶ ಇದೆ. ಆದ್ರಿಂದ ಅಮೃತ ಎಂಬ ಶಬ್ದದಿಂದ ಭಗವಂತನಾದಂತಹ ಧನ್ವಂತರಿ ದೇವನನ್ನ ಉಪಾಸಿಸಬಹುದು. ಅಮೃತ ಶಬ್ದಕ್ಕೆ ಲಕ್ಷಾಲಂಕಾರದಲ್ಲಿ ಅರ್ಥವನ್ನು ಹೇಳಿಲ್ಲ. ಶಾಂಕರ ಭಾಷ್ಯಕ್ಕೆ ಅನುಸಾರವಾಗಿ
ಮರಣವಿಲ್ಲದವನು, ಅಜರ, ಅಮೃತ ಅನ್ನುವಂಥ ಬೃಹದಾರಣ್ಯಕ ಭಾಷ್ಯದ ತುಣುಕನ್ನು ಅವರು ಉದ್ಧರಿಸ್ತಾರೆ. ಶಾಂತಿ ಸಮೃದ್ಧಂ ಅಮೃತಂ ಅಂತ ತೈತ್ರಿಯ ಉಪನಿಷತ್ತಿನ ಭಾಗವನ್ನು ಕೂಡ ನಾವು ಇದಕ್ಕೆ ಸಂವಾದಿಯಾಗಿ ನೋಡಬಹುದು. ಜರಾಮೃತ್ಯು ರಹಿತ ಮತ್ತು ಜರಾಮೃತ್ಯುವನ್ನು ನಿವಾರಣೆ ಮಾಡುವವನು ಕೂಡ ಆಗಿದ್ದಾನೆ. ಯಾವ ಭಗವಂತನನ್ನು ಅದೆಷ್ಟು ಬಾರಿ ನಾವು ನೋಡಿದರೂ ಅವನ ನಾಮವನ್ನು ಸವಿದರೂ ತೃಪ್ತಿ ಆಗೋದಿಲ್ವೋ ಆ ಕಾರಣಕ್ಕಾಗಿ ಆತನನ್ನು ಅಮೃತ ಅಂತ ಹೇಳಬೇಕು ಅಂತ ಪರಾಶರ ಭಟ್ಟರು ಹೇಳ್ತಾರೆ. ಅಮೃತಸ್ಯೇವ ನಾತೃಪ್ಯನ್ ಪ್ರೇಕ್ಷಮಾಣಾಹ ಜನಾರ್ದನಂ. ಅಮೃತವನ್ನು ಎಷ್ಟು ಬಾರಿ ಸವಿದರೂ ಹೇಗೆ ತೃಪ್ತಿ ಆಗೋದಿಲ್ವೋ ಹಾಗೆ ಭಗವಂತನನ್ನು ಅನೇಕ ಬಾರಿ ನೋಡಿದರೂ ಕೂಡ ಜನರಿಗೆ ತೃಪ್ತಿ ಆಗಲಿಲ್ಲ ಅಂತ ಒಂದು ಪ್ರಾಯ ಮಹಾಭಾರತ ಅಥವಾ ಭಾಗವತದ ಮಾತನ್ನು ಉದ್ಧರಿಸ್ತಾರೆ. ಜರಾ ಮೃತ್ಯೋ ವಾರಣೇನ ಹಿ ಅತೃಪ್ತೇ ವಾಪಿ ಸೇವನಾತ್ ಅಮೃತ ಸ್ಯಾತ್ ನಿರತಿಶಯ ಮಾಧುರ್ಯೇಣಿತಿ ಸರ್ವದಾ. ಒಂದು ಶ್ಲೋಕವನ್ನು ಕೂಡ ಅವರು ಅಮೃತ ಶಬ್ದದ ವ್ಯಾಖ್ಯಾನ ರೂಪವಾಗಿ ಹೇಳ್ತಾರೆ. ಜರಾಮೃತ್ಯು ನಿವಾರಕ, ತೃಪ್ತಿ ಆಗುವುದೇ ಇಲ್ಲ ಎಷ್ಟು ಬಾರಿ ಭಗವಂತನನ್ನು ನೋಡಿದರೂ ಕೂಡ, ಆ ಕಾರಣಕ್ಕಾಗಿ ಕೂಡ ಆತ ಅಮೃತ ಅಂತ ಅರ್ಥವನ್ನ ಹೇಳ್ತಾರೆ. ಮುಂದೆ ಸತ್ಯಸಂಧ ಸ್ವಾಮಿಗಳು ಈ ನಾಮಕ್ಕೆ ಸಂಬಂಧಪಟ್ಟಂತೆ ಅರ್ಥಗಳನ್ನು ಏನು ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಅಮೃತ ಅಂದ್ರೆ ಅನಂತಾಸನ. ಅಮೃತಂ ಕ್ಷೇಮಂ ಅಭಯಂ ಅಂತ ಈಗ 3 ಲೋಕಗಳು, ಅನಂತಾಸನ, ಶ್ವೇತದ್ವೀಪ, ವೈಕುಂಠ, ಹೀಗೆ. ಅದರಲ್ಲಿ ಅಮೃತವನ್ನ ಅಂದ್ರೆ ಅನಂತಾಸನ ಲೋಕವನ್ನ ಧರಿಸಿದವನು ಈ ಭಗವಂತ, ಅದರಿಂದ ಅವನು ಅಮೃತನೇ. ನಿತ್ಯತ್ವಾತ್ ಅಮೃತಂ ತಥಾ ಅಂತ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಬಂದಿರುವಂತೆ ನಿತ್ಯನಾದ್ರಿಂದ ಆತ ಅಮೃತ. ಅಮಂ ಅಪರಿಮಿತಂ ಮೃತಂ ಶಾಸ್ತ್ರಂ ಯಸ್ಮಿನ್ ಸಹ ಅಮೃತಃ. ಅಮ ಅಂದ್ರೆ ಪರಿಮಾಣರಹಿತವಾದ, ಋತ ಅಂದ್ರೆ ಶಾಸ್ತ್ರ, ಅಪರಿಮಿತವಾದ ಶಾಸ್ತ್ರಗಳನ್ನು ಹಯಗ್ರೀವಾದಿ ರೂಪಗಳಿಂದ ನಮಗೆ ಕೊಡ್ತಾ ಇರುವಂಥವನು. ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ ವಿದ್ಯಾಹ. ಆದ್ರಿಂದ ಆತ ಅಮೃತ. ಇದಿಷ್ಟು ಸತ್ಯಸಂಧ ಸ್ವಾಮಿಗಳು ನಮಗೆ ತೋರಿಸಿಕೊಟ್ಟಿರುವಂತಹ ಅರ್ಥ. ಹೀಗೆ ಅಮೃತ ಎಂಬ ಶಬ್ದ ತುಂಬಾ ಅದ್ಭುತವಾದಂತಹ ಶಬ್ದ. ಹಯಗ್ರೀವನನ್ನ, ಧನ್ವಂತರಿಯನ್ನ ಹೇಳುವಂತಹ ಶಬ್ದ. ಮತ್ತೆ ಅಮೃತ ಅನ್ನುವ ಶಬ್ದ ನಮ್ಮೆಲ್ಲರನ್ನೂ ಹೇಳ್ತದೆ. ಅನ್ಯೇಷಾಂ ಅಮೃತತ್ವಂತು ಭವೇದ್ ವಿಷ್ಣು ಪ್ರಸಾದತಃ. ಈಗ ನಾವು ಅಮೃತರಲ್ಲದೇ ಇರಬಹುದು, ಜರ ಮರಣ ಇತ್ಯಾದಿಗಳಿಂದ ತುಂಬಿದಂತಹ ಈ ಸಂಸಾರದಲ್ಲಿ ನಾವು ತೊಳಲಾಡ್ತಾ ಇರಬಹುದು. ಒಂದು ಕಾಲದಲ್ಲಿ ನಮಗೆ ಸ್ವರ್ಗಲೋಕದಲ್ಲಿರುವಂತಹ ಕ್ಷೀರಸಾಗರದ ಮಥನದಿಂದ ಪ್ರಾಪ್ತವಾಗುವಂತಹ ಅಮೃತಕ್ಕಿಂತ ಶ್ರೇಷ್ಠವಾದ ಅಮೃತ ಸಿಗುವುದಿದೆ. ವಿಷ್ಣು ಪ್ರಸಾದ, ಭಗವಂತನ ಅನುಗ್ರಹದಿಂದ ನಮಗೆ ಅದು ಪ್ರಾಪ್ತ ಆಗೇ ಆಗ್ತದೆ. ಅದಕ್ಕಾಗಿ ನಮ್ಮನ್ನ ಅನೇಕ ಕಡೆ ಶಾಸ್ತ್ರಗಳಲ್ಲಿ ಅಮೃತಸ್ಯ ಪುತ್ರಾಹ, ನಾಶರಹಿತನಾದ ಜರಾಮರಣ ರಹಿತನಾದ ಭಗವಂತನ ಮಕ್ಕಳು ನಾವು ಅಂತ ವರ್ಣನೆ ಮಾಡಿದ್ದಾರೆ. ಅದರಿಂದ ನಾವು ಅಮೃತರೇ. ನಾವು ಅಮೃತರಾಗುವುದು ಯಾವಾಗ ಅಂದ್ರೆ ಪ್ರಾಣ ಮತ್ತು ಚತುರ್ಮುಖರನ್ನ, ಈ ಎಲ್ಲ ದೇವತೆಗಳನ್ನ ಅಮೃತರು ಅಂತ ನಾವು ತಿಳಿದಾಗ, ಪ್ರಾಣ ಮತ್ತು ಚತುರ್ಮುಖರು ಈ ಜಗತ್ತಿನಲ್ಲಿದ್ದಾಗಲೂ ಅಮೃತರೇ, ಸಂಸಾರದಲ್ಲಿದ್ದಾಗಲೂ. ಮುಕ್ತಿಗೆ ಹೋದ್ಮೇಲಂತೂ ಖಂಡಿತವಾಗಿಯೂ ಅಮೃತರೇ. ನಿತ್ಯ ಮುಕ್ತಳಾದ್ರಿಂದ ಲಕ್ಷ್ಮೀದೇವಿ ಅಮೃತಳು. ಅವಳಿಗೆ ನಿತ್ಯ ಮುಕ್ತತ್ವವನ್ನು ಕೊಟ್ಟವನು, ಮತ್ತೆ ಉಳಿದವರೆಲ್ಲರಿಗೂ ಕೂಡ ನಿತ್ಯ ಮುಕ್ತತ್ವವನ್ನು ಕೊಡುವಂಥವನು, ಮತ್ತೆ ಈ ಜಗತ್ತಿನಲ್ಲಿ ಧನ್ವಂತರ ರೂಪದಿಂದ ಅವತಾರ ಮಾಡಿ ರೋಗಗಳನ್ನೆಲ್ಲ ಪರಿಹರಿಸಿದವನು ಆ ಭಗವಂತ. ಹೀಗೆ ಅಮೃತ ಎಂಬ ಶಬ್ದ ತನ್ನ ಒಡಲಿನಲ್ಲಿಯೇ ಅ ಎಂಬ ಅಕ್ಷರದಿಂದ ನಾರಾಯಣನನ್ನ, ಮ ಎಂಬ ಶಬ್ದದಿಂದ ಲಕ್ಷ್ಮೀದೇವಿಯನ್ನು ಹೇಳುವಂತಹ ಶಬ್ದ. ಅದಲ್ಲದೆ ಹೋದರೆ ಅಮೃತ ಎಂಬ ಶಬ್ದ ನಪುಂಸಕಲಿಂಗ ಆದಾಗ ಸ್ವರ್ಗಲೋಕದಲ್ಲಿರುವ ಅಮೃತವನ್ನ, ಅಮೃತ ಎಂಬ ಶಬ್ದ ಪುಲ್ಲಿಂಗ ಆದಾಗ ನಾರಾಯಣನನ್ನ, ಅಮೃತ ಎಂಬ ಶಬ್ದ ಸ್ತ್ರೀಲಿಂಗವಾದಾಗ ಲಕ್ಷ್ಮೀದೇವಿಯನ್ನು ಕೂಡ ಹೇಳುವಂಥ ಒಂದು ಶಬ್ದ. ಭಗವಂತನನ್ನು ಯಥಾ ಯಥಾ ಉಪಾಸತೆ, ಹೇಗೆ ಹೇಗೆ ಉಪಾಸನೆ ಮಾಡ್ತೇವೋ ತದೇವ ಭವತಿ, ಅದೇ ಥರ ನಾವು ಆಗ್ತೇವೆ ಅಂತ ಹೇಳ್ತಾರೆ. ಆದ್ರಿಂದ ಭಗವಂತನನ್ನ ಅಮೃತ ಅಂತ ಉಪಾಸನೆ ಮಾಡಿದಾಗ ನಮಗೂ ಕೂಡ ಒಂದು ಮಟ್ಟಿನ ಅಮೃತತ್ವ ಬರ್ತದೆ. ಅಂಥ ಸಾಧನೆಯ ಮಾರ್ಗವನ್ನು ನಮಗೆ ತಿಳಿಸುವಂಥ ಒಂದು ನಾಮ ಇದು. ಅದರ ಶ್ರವಣದೊಂದಿಗೆ ಈ ಭಾಗ ಸಮಾಪ್ತವಾಗಿದೆ.